ಈ ಸಿನಿಮಾದ ಪೋಸ್ಟರ್‌ಗಳು ರಿಲೀಸ್ ಆಗೋಕ್ಕೂ ಮುಂಚೆನೆ ತುಂಬಾ ಒಂದು ರಿಫ್ರೆಶ್‌ನೆಸ್ ಅಂತ ಅನ್ನೋದನ್ನ ತಂದುಕೊಡ್ತಿತ್ತು. ಆ್ಯಂಡ್ ಟೀಸರ್‌ನಲ್ಲಿ ಅವ್ರು ತೋರಿಸಿರುವಂತಹ ಎಲಿಮೆಂಟ್ಸ್ ಇದ್ರ ಜೊತೆ ಚರಣ್ ರಾಜ್ ಅವರ ಮ್ಯೂಸಿಕ್ ಇಟ್ ವಾಸ್ ಜಸ್ಟ್ ಲವ್ಲಿ ಆ್ಯಂಡ್ ಕ್ರೇಜಿ ಕಾಂಬಿನೇಷನ್. ಎಸ್, ವೆಲ್ಕಮ್ ಟು ಮೂವಿ ಮತ್ತು ಮೈ ಪಾಯಿಂಟ್ ಆಫ್ ವ್ಯೂ ಸೀರೀಸ್. ಫೈರ್‌ಫ್ಲೈ, ರಿಟನ್ ಆ್ಯಂಡ್ ಡೈರೆಕ್ಟೆಡ್ ಆ್ಯಂಡ್ ಸ್ಟಾರಿಂಗ್ ಬೈ ಒನ್ ಆ್ಯಂಡ್ ಓನ್ಲಿ ವಂಶಿ. ಸಿನಿಮಾದ ಸ್ಟೋರಿ ಲೈನ್ ಕಡೆ ಬರೋದಾದ್ರೆ, ವಿಕ್ಕಿ ಅಬ್ರಾಡ್ನಲ್ಲಿ ಇರ್ತಾನೆ. ಸೊ ಆಫ್ಟರ್ 4 ಇಯರ್ಸ್ ಅವರ ಕಸಿನ್ ಮದುವೆ ಅಂತ ಹೇಳಿ ಇಂಡಿಯಾಗೆ ಬರ್ತಾನೆ. ಸೊ ಇಂಡಿಯಾಗೆ ಬಂದು ಅವರ ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಹೋಗಬೇಕಾದ್ರೆ ಒಂದು ಚಿಕ್ಕ ಇನ್ಸಿಡೆಂಟ್ ಆಗುತ್ತೆ. ಆ ಇನ್ಸಿಡೆಂಟ್ ಆದಮೇಲೆ ವಿಕ್ಕಿ ಅಲಿಯಾಸ್ ವಿವೇಕಾನಂದ ಅವರ ಲೈಫ್ ಜರ್ನಿ ಏನಾಗುತ್ತೆ, ಹೇಗೆಲ್ಲ ಚೇಂಜಸ್ ಆಗುತ್ತೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನೀವು ಈ ಸಿನಿಮಾನ ನೋಡಲೇಬೇಕು. ನೆಕ್ಸ್ಟ್ ಕಮ್ಮಿಂಗ್ ಟು ದ ಮೈ ಪಾಯಿಂಟ್ ಆಫ್ ರಿವ್ಯೂ ಕಡೆ ಬರೋದಾದರೆ, ಮೂವಿ ಮಾತ್ರ ತುಂಬ ಹೆವಿ ಬ್ಯೂಟಿಫುಲ್ ಆ್ಯಂಡ್ ನ್ಯಾಚುರಲ್ ಆಗಿ ಸಖತ್ತಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಹಾಗೆ ಈ ಸಿನಿಮಾ ನೋಡ್ತಿದ್ದಾಗೆ ನನಗೆ ಎಲ್ಲೋ ಒಂದು ಕಡೆ ಆಚಾರ್ ಆ್ಯಂಡ್ ಕೋ ಅವರ ವೈಬ್ಸ್ ಕೂಡ ಹಾಗೆ ನೆನಪಾಯಿತು. ಇದ್ರ ಜೊತೆ ಹಾಗೆ ಎಲ್ಲೋ ರಕ್ಷಿತ್ ಶೆಟ್ಟಿ ಅವರ ಗ್ಯಾಂಗ್ನ ಹಾಗೆ ನಮ್ಮ ವಂಶಿ ಅವರು ಸೇಮ್ ಲೆವೆಲ್ ಆ್ಯಂಡ್ ದ ಸ್ಟಾರ್ಟಿಂಗ್ ಸ್ಟೇಜ್ ಅವರು ಸಿನಿಮಾನ ಪ್ರೆಸೆಂಟ್ ಮಾಡೋ ರೀತಿ ಹೇಗಿತ್ತು ಅದೇ ರೀತಿ ಕ್ರಿಯೇಟಿವ್ ಆಗಿ ಇಲ್ಲಿ ಇವರು ಪ್ರಯತ್ನನ ಮಾಡಿದ್ದಾರೆ. ಸೊ ಅದು ನನಗೆ ಅದು ಕೂಡ ನೆನಪಾಗಿತ್ತು. ನೆಕ್ಸ್ಟ್ ಇನ್ನು ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ, ಈ ಸಿನಿಮಾದಲ್ಲಿ ಕ್ಯಾಸ್ಟಿಂಗ್ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ತುಂಬ ಪರ್ಫೆಕ್ಟಾಗಿ ಮಾಡಿದ್ದಾರೆ. ಎಲ್ಲೂ ಜಾಸ್ತಿ ಓವರ್ ಆ್ಯಕ್ಟಿಂಗ್ ಇಲ್ಲ. ರಿಯಾಲಿಟಿ ಜೊತೆ ದ ಅನ್ನೋನ್ ಸೈಡ್ ಆಫ್ ದ ಸ್ಟೋರಿ ಅಂತ ಅನ್ನೋದು ಏನಿದೆ, ದ ರಿಯಾಲಿಟಿ ಆಫ್ ಲೈಫ್ ಅಂತ ಅನ್ನೋದನ್ನ ಒಂದು ಪಾರ್ಟ್ನಲ್ಲಿ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ನನಗೆಲ್ಲೋ ಒಂದು ಕಡೆ ಏನು ವರ್ಕ್ ಆಗಿಲ್ಲ ಅಂತ ಅನಿಸಿದ್ದು ಏನು ಅಂತ ಹೇಳೋದಾದರೆ, ಓಕೆ, ದ ಫಸ್ಟ್ ಇಂಪ್ರೆಷನ್ ನನಗಾಗಿದೆ ಏನು ಅಂತಂದರೆ, ಸಿನಿಮಾದ ಕತೆ ಅಥವಾ ಕಾನ್ಸೆಪ್ಟ್ ತುಂಬ ಸೂಪರಾಗಿ ಬಂದಿದೆ. ಎಲ್ಲೋ ಒಂದು ಕಡೆ ನಾವು ಪ್ರತಿಯೊಬ್ಬರು ಮಾಡ್ತಿರುವಂತಹ ಒಂದು ಹಿಡನ್ ಟ್ರೂತ್ ಅಂತ ಅನ್ನೋದೇನಿರುತ್ತೆ ಅದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾದ ಸೀನ್ ಅಥವಾ ಸ್ಕ್ರೀನ್ ರೇಷಿಯೋ ಅಂತ ಅನ್ನೋದೇನಿದೆ ಅದನ್ನ ಪರ್ಫೆಕ್ಟಾಗಿ ಶಾಟ್ ಮಾಡಿದ್ದಾರೆ. ಇದ್ರ ಜೊತೆ ಶಿವಣ್ಣ ಅವ್ರ ಕ್ಯಾಮಿಯೋ ರೋಲ್ ಮಾತ್ರ ಕ್ರೇಜಿಯಾಗಿ ಸಿಂಕ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ಇನ್ನೂ ನನಗೆ ಇಂಪ್ರೆಸಿವ್ ಅನಿಸಿದ್ದು ಏನು ಅಂತಂದರೆ, ಕೆಲವೊಂದಷ್ಟು ಕಡೆ ಸಿನಿಮಾದಲ್ಲಿ ಮೆಟಫರಿಕ್ ಆಗಿ ಅವರು ಕೊಟ್ಟಿರುವಂಥ ಮೆಸೇಜ್ ಏನಿತ್ತು ಅದು ಕೂಡ ನನಗೆ ಇಷ್ಟ ಆಯಿತು. ಆ್ಯಂಡ್ ಚರಣ್ ರಾಜ್ ಅವರ ಮ್ಯೂಸಿಕ್ ಅಂತೂ ಈ ಮೂವಿಗೆ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ಅಬ್ಸಲ್ಯೂಟ್ಲಿ ತುಂಬ ಬ್ಯೂಟಿಫುಲ್ ಆಗಿರೋ ಮ್ಯೂಸಿಕ್ನ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇದೊಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ನನಗೆಲ್ಲೋ ಓಕೆ ಅಂತ ಅನಿಸಿರುವಂತಹ ಪಾಯಿಂಟ್ಸ್ಗಳು ಅಂತ ಹೇಳೋದಾದರೆ, ಕಾಮಿಡಿ ಪಾರ್ಟ್ ಅಂತ ಹೇಳೋದಕ್ಕೇ ಇಷ್ಟಪಡ್ತೀನಿ. ಎಸ್, ಎಲ್ಲೋ ಅದು ಕಾಮಿಡಿ ಅಂತ ಗೊತ್ತಾಗುತ್ತೆ, ಬಟ್ ಈ ಕಡೆ ಅಷ್ಟೊಂದು ಅದು ನಗಲೇಬೇಕು ಅಂತ ನ್ಯಾಚುರಲ್ ಆಗೋದು ನಗು ಬರೋದಿಲ್ಲ. ಆ್ಯಂಡ್ ಹಾಗೆ ಇದ್ರ ಜೊತೆ ಸಿನಿಮಾದ ಫಸ್ಟ್ ಹಾಫ್ ಎಲ್ಲೋ ಒಂದು ಸ್ವಲ್ಪ ಡ್ರ್ಯಾಗ್ ಮಾಡಿದ್ದಾರೇನೋ ಅಂತ ನನಗೆ ಫೀಲ್ ಆಯಿತು. ಲೈಕ್ ಅಷ್ಟೊಂದೇನು ಡ್ರ್ಯಾಗ್ ಮಾಡಿಲ್ಲ, ಬಟ್ ಸ್ವಲ್ಪ ಆದ ರೀತಿ ಫೀಲ್ ಆಯಿತು. ಇದ್ರ ಜೊತೆ ಆಲ್ಮೋಸ್ಟ್ ಹೀರೋ ಮತ್ತು ಅಲ್ಲಿ ಫ್ಯಾಮ್ಲಿನಲ್ಲಿ ಬರುವಂತಹ ಕ್ಯಾರೆಕ್ಟರ್ಸ್ಗಳು, ಇಷ್ಟು ಕ್ಯಾರೆಕ್ಟರ್ಗಳನ್ನ ಬಿಟ್ಟು ಬೇರೆ ಆ್ಯಕ್ಟರ್ಸ್ ಶೀತಲ್ ಶೆಟ್ಟಿ ಅವರಾಗಿರ್ಬೋದು ಅಥವಾ ಹೀರೋಯಿನ್ ಪಾತ್ರ ಏನಿದೆ ಅದೆಲ್ಲ ಏನೋ ಜಸ್ಟ್ ಒಂದು ಕ್ಯಾಮಿಯೋ, ಜಸ್ಟ್ ಕಪಲ್ ಆಫ್ ಮಿನಿಟ್ಸ್ ಹೀಗೆ ಬಂದು ಹೀಗೆ ಹೋಗ್ತಾರೆ ಅಂತನೋ ರೀತಿ ಫೀಲ್ ಆಯಿತು. ಹಾಗಾದರೆ ಓವರ್ ಆಲ್ ಈ ಮೂವಿಗೆ ನಾನು ಕೊಡುವಂತಹ ರೇಟಿಂಗ್ಸ್ ಎಷ್ಟು ಅಂತ ಅನ್ನೋದಾದರೆ, ಔಟ್ ಆಫ್ 5 3.8 ರೇಟಿಂಗ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಕೂತ್ಕೊಂಡು ಆರಾಮಾಗಿ ಸಿನಿಮಾನ ನೋಡ್ಬೋದು ಅಂತ ಹೇಳ್ತಾ, ಸೊ ನನ್ನ ರಿವ್ಯೂನ ಇಲ್ಲಿ ಮುಗಿಸ್ತೀನಿ. ಸೊ ನಿಮಗೇನಾದರೂ ಈ ನನ್ನ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಸಿನಿಮಾದ ಬಗ್ಗೆ ಏನು ಅನ್ನಿಸ್ತು ಅಂತ ಏನಾದರೂ ಹೇಳೋದಾದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಾಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, DM ಮಾಡಿ. ಥ್ಯಾಂಕ್ ಯು.